ಇವತ್ತು ಶನಿವಾರ ಮನೆ ದೇವ್ರ ವಾರ. ತುಂಬಾ ದಿನಗಳಾಗಿತ್ತು ದೇವಸ್ಥಾನಕ್ಕೆ ಹೋಗಿ ಅಂತ ನಾನು ಅಮ್ಮ ಬೇಗ ಬೇಗ ಮನೇಲಿ ಎಲ್ಲಾ ಕೆಲ್ಸಗಳನ್ನ ಮುಗಿಸಿ ಮನೆ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಹೊರಗಡೆ ಸಿಕ್ಕಾಪಟ್ಟೆ ಬಿಸ್ಲಿದೆ. ಸನ್ ಗ್ಲಾಸು ಛತ್ರಿ ಇಲ್ಲ ಅಂದ್ರೆ ಸೂರ್ಯನ ಬಿಸ್ಲಿಗೆ ಮೈ ಒಡ್ಡಕ್ಕಾಗಲ್ಲ. ದೇವಸ್ಥಾನದಲ್ಲಿ ಪೂಜೆ ದರ್ಶನ ಎಲ್ಲ ಮುಗಿಸಿ ಅಲ್ಲೇ ಮಧ್ಯಾಹ್ನ ಊಟಕ್ಕೆ ಪ್ರಸಾದ ಕೊಟ್ರು. ಅಲ್ಲೇ ಊಟ ಮಾಡ್ಕೊಂಡು ವಾಪಸ್ ಮನೆಗೆ ಬರೋ ಅಷ್ಟ್ರಲ್ಲಿ ಸಂಜೆ ಆಗಿತ್ತು. ನಮ್ಮ ಎದುರುಗಡೆ ಮನೆಯವರು ಅವ್ರ ನುಗ್ಗೆ ಗಿಡನ ಕಟ್ ಮಾಡಿ ಹಾಕಿದ್ರು. ಒಂದಷ್ಟು ಅವರು ತಗೊಂಡು ಇನ್ನೊಂದಷ್ಟು ಹಸುಗಳು ತಿಂದು ಬಾಕಿ ಉಳಿಸಿದ್ವು. ಅವ್ರ ನುಗ್ಗೆ ಗಿಡದ ಮೇಲೆ ನನ್ಗಂತೂ ಕಣ್ಣಿತ್ತು. ತುಂಬಾ ಎತ್ತರಕ್ಕೆ ಬೆಳೆದಿದ್ರಿಂದ ಯಾವಾಗಾದ್ರೂ ಕಡಿತಾರೆ ಅಂತ ಕಾಯ್ತಿದ್ದೆ. ಆದ್ರೆ ಇವತ್ ಕಡ್ದಿದ್ ಮಾತ್ರ ಬೇಜಾರಾಯ್ತು. ಏನ್ ಮಾಡೋದು, ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಹೇಳಿ ಹುಡುಕಿ ಚೆನ್ನಾಗಿರೋದಷ್ಟನ್ನ ಒಂದಷ್ಟು ತಗೊಂಡೆ. ಜೊತೆಗೆ ನುಗ್ಗೆಕಾಯಿನೂ ಸಿಕ್ತು. ಒಂದಷ್ಟನ್ನ ಪಲ್ಯ ಮಾಡಿ ಉಳ್ದಿರೋದನ್ನ ತೊಳೆದು ಒಣಗಿಸಿಟ್ಕೊಳ್ಳೋದು. ಈಗಂತೂ ಆನ್ಲೈನ್ ಅಲ್ಲಿ ಮೊರಿಂಗಾ ಪೌಡರ್ ಅಂತ ಸಿಕ್ಕಾಪಟ್ಟೆ ಡಿಮಾಂಡ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಎಂಡ್ ಆಫ್ ದ ಡೇ 14,000 ಪ್ಲಸ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೆ.